ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನೀನು ಮಾಡಿದ ಒಳ್ಳೆಯ ಕೆಲಸಕ್ಕಾಗಿ ನೀನೇ ತನಗೊಂದು ಉಡುಗೊರೆಯನ್ನು ನೀಡು. ಎಲ್ಲರಿಗೂ ತನ್ನ ಮಾತುಗಳಿಂದ, ತನ್ನ ನಗುವಿನಿಂದ ಪ್ರೇರಣೆಯನ್ನು ನೀಡುವ ನೀನು ತನಗೋಸ್ಕರವೂ ಪ್ರಶಂಸೆಯ ಕೆಲವು ಮಾತುಗಳನ್ನಾಡು. ತನ್ನ ಮೇಲೆಯೂ ಕರುಣೆಯನ್ನು ತೋರಿಸುವ ವ್ಯಕ್ತಿಗೆ ಸಂತೋಷದ ಕೊರತೆಯೇ ಇರುವುದಿಲ್ಲ. ನಿನ್ನ ರೂಪ ಭಗವಂತ ನಿನಗೆ ನೀಡಿರುವ ವರಪ್ರಸಾದ. ಬೇರೆಯವರ ಹಾಗೆ ನೀನು ಏಕೆ ಕಾಣಿಸಬೇಕು? ನೀನು ನೀನಾಗಿರು. ನೀನೆಂದರೆ ನನಗೆ ಬಹಳ ಇಷ್ಟ. ನನ್ನ ಮೇಲೆ ನಿನ್ನ ಭಕ್ತಿಯ ಆಳವನ್ನು ನಾನು ಅರಿವೆನು. ನನ್ನ ನಾಮವನ್ನೇ ನೀನು ತನ್ನ ಜೀವನದ ರೀತಿಯಾಗಿಸಿಕೊಂಡಿರುವುದನ್ನು ನಾನು ಅರಿವೆನು. ಬಾಬಾ ಬಾಬಾ ಎಂದು ನೀನು ಜಪಿಸುವುದು ನನ್ನ ಕಿವಿಗಳಿಗೆ ಅಮೃತದಂತಿದೆ. ಎಲ್ಲ ಸಮಯದಲ್ಲೂ ನಿನ್ನ ಜೊತೆಯೇ ಇರುವ ನನಗೆ ಬೇರೆ ಕಾರ್ಯವೇ ಇಲ್ಲ. ನಾನು ಸದಾ ನಿನ್ನ ಜೊತೆಯೇ ಇದ್ದೇನೆ. ಮಕ್ಕಳು ಮಾಡುವ ತಪ್ಪುಗಳಿಗೆ ಕಠಿಣ ಕ್ರಮವನ್ನು ತೆಗೆದುಕೊಂಡರೆ ಮಾತ್ರ ಸಾಕಾಗುವುದಿಲ್ಲ. ಅವರಿಗೆ ಪ್ರೀತಿಯ ಅಗತ್ಯವು ಎಲ್ಲ ಸಮಯದಲ್ಲೂ ಇರುತ್ತದೆ. ಮಾತನಾಡು, ಮುದ್ದಾಡು, ಅವರಿಗೆ ಜವಾಬ್ದಾರಿಯನ್ನು ನೀಡು. ಪ್ರೀತಿ ನೀಡಿದ್ದಷ್ಟು ಅವರು ಒಳ್ಳೆಯವರಾಗುತ್ತಾರೆ. ಆ ಪ್ರೀತಿಯಲ್ಲಿ ಸಮತೋಲನವಿರಬೇಕಷ್ಟೇ. ಆ ಪ್ರೀತಿಯಲ್ಲಿ ಸ್ಪಷ್ಟತೆ ಇರಬೇಕಷ್ಟೇ. ಅವರ ಜ್ಞಾನಕ್ಕೆ ಗೌರವವನ್ನು ನೀಡುವುದರಿಂದ ನೀನೂ ಕಲಿಯಬಹುದು. ನಿನ್ನ ಮಕ್ಕಳು ಸದಾ ನಿನಗೆ ಸಂತೋಷ, ಪ್ರೀತಿ, ನೆಮ್ಮದಿಯನ್ನು ತರಲಿ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.